ಭಾವನಗರದ ರಕ್ತಪಾತ, ಪಟೇಲರ ಮೇಲೆ ನಡೆದಿತ್ತು ದಾಳಿ. ಮುಸ್ಲಿಂ ಲೀಗ್ ಸಂಚು, ಮಸೀದಿಯಲ್ಲಿ ಸಿಕ್ಕಿತ್ತು ಶಸ್ತ್ರಾಸ್ತ್ರ. ಇತಿಹಾಸದ ಪುಟಗಳಿಂದ ಮರೆಮಾಚಿದ ಸತ್ಯದ ಅನಾವರಣ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿ 500ಕ್ಕೂ ಹೆಚ್ಚು ಸಂಸ್ಥಾನಗಳನ್ನು ಒಂದೇ ದೇಶವಾಗಿ ರೂಪಿಸಿದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜೀವನ ಕಥೆ ನಮಗೆ ಗೊತ್ತು. ಆದರೆ 1939ರಲ್ಲಿ ಅವರ ಜೀವವನ್ನು ತೆಗೆಯಲು ನಡೆದ ಒಂದು ಭೀಕರವಾದ ಸಂಚಿನ ಬಗ್ಗೆ ಇತಿಹಾಸದ ಪುಸ್ತಕಗಳು ಮೌನವಾಗಿವೆ. ಇದು ಕೇವಲ ರಾಜಕೀಯ ವಿರೋಧವಾಗಿರಲಿಲ್ಲ. ಇದು ಮತೀಯ ದ್ವೇಷದಿಂದ ಪ್ರೇರೇಪಿಸಲ್ಪಟ್ಟ ಭೀಕರ ಹತ್ಯೆ ಯತ್ನ. 1939ರ ಆಸುಪಾಸಿನಲ್ಲಿ ಸರ್ದಾರ್ ಪಟೇಲ್ ರವರು ಬ್ರಿಟಿಷ್ ಭಾರತದ ಪ್ರಾಂತ್ಯಗಳ ಜೊತೆಗೆ ದೇಶದ 500ಕ್ಕೂ ಹೆಚ್ಚು ರಾಜಪ್ರಭುತ್ವದ ಸಂಸ್ಥಾನಗಳನ್ನು ಒಗ್ಗೂಡಿಸಲು ಪ್ರಜಾಮಂಡಲ ಚಳುವಳಿಯನ್ನು ಮುನ್ನಡೆಸುತ್ತಿದ್ದರು. ಈ ಸಂಸ್ಥಾನಗಳ ನಿರಂಕುಶ ಆಡಳಿತವನ್ನು ವಿರೋಧಿಸಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದು ಅವರ ಗುರಿಯಾಗಿತ್ತು. ಗುಜರಾತ್ನ ಭಾವನಗರವು ಅಂತಹ ಒಂದು ಪ್ರಮುಖ ಸಂಸ್ಥಾನವಾಗಿತ್ತು. ಮೇ 14, 1939ರಂದು ಪಟೇಲ್ ಅವರು ಈ ಸಂಸ್ಥಾನದ ಜನರಲ್ಲಿ ಜಾಗೃತಿ ಮೂಡಿಸಲು 5ನೇ ಪ್ರಜಾ ಪರಿಷತ್ನ ನಾಯಕತ್ವ ವಹಿಸಲು ಭಾವನಗರಕ್ಕೆ ಆಗಮಿಸಿದ್ರು. ಪಟೇಲರ ಈ ಹೆಚ್ಚುತ್ತಿರುವ ಜನಪ್ರಿಯತೆ ಮತ್ತು ರಾಜಪ್ರಭುತ್ವಗಳ ವಿಲೀನದ ಪ್ರಯತ್ನಗಳು ಕೆಲವು ಆಂತರಿಕ ಶಕ್ತಿಗಳಿಗೆ ಇಷ್ಟವಿರಲಿಲ್ಲ. ಪಟೇಲರ ಪ್ರಭಾವವನ್ನು ಸಹಿಸಲಾಗದ ಮುಸ್ಲಿಂ ಲೀಗ್ನ ಸ್ಥಳೀಯ ಘಟಕ ಮತ್ತು ರಾಜಪ್ರಭುತ್ವದ ಕೆಲವು ಪೋಷಕರು ಸೇರಿ ಒಂದು ಭೀಕರವಾದ ಸಂಚು ಹೆಣೆದರು. ಪಟೇಲ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಬರುವಾಗ ಅವರ ಮೇಲೆ ದಾಳಿ ಮಾಡಿ ಅವರನ್ನು ಹತ್ಯೆ ಮಾಡುವುದು ಈ ಸಂಚಿನ ಮುಖ್ಯ ಗುರಿಯಾಗಿತ್ತು. ಈ ಸಂಚು ಎಷ್ಟು ಯೋಜಿತವಾಗಿತ್ತೆಂದ್ರೆ, ಮೆರವಣಿಗೆ ಸಾಗುವ ಮಾರ್ಗದಲ್ಲಿನ ಒಂದು ಪ್ರಮುಖ ಸ್ಥಳವಾದ ನಗೀನಾ ಮಸೀದಿಯ ಆವರಣವನ್ನು ದಾಳಿಯ ಕೇಂದ್ರ ಬಿಂದುವಾಗಿ ಬಳಸಲು ನಿರ್ಧರಿಸಲಾಯಿತು. ಈ ಮಸೀದಿಯ ಆವರಣದಲ್ಲಿ ಮಾರಣಾಂತಿಕ ದಾಳಿಗೆ ಬೇಕಾಗಿದ್ದ ಶಸ್ತ್ರಾಸ್ತ್ರಗಳು ಮತ್ತು ಕಲ್ಲುಗಳನ್ನು ಗುಪ್ತವಾಗಿ ಸಂಗ್ರಹಿಸಲಾಗಿತ್ತು ಅನ್ನೋದು ನಂತರದ ತನಿಖೆಯಲ್ಲಿ ಬೆಳಕಿಗೆ ಬಂದಿತ್ತು. ಮೇ 14, 1939ರಂದು ಸರ್ದಾರ್ ಪಟೇಲರ ಶಾಂತಿಯುತ ಮೆರವಣಿಗೆ ಭಾವನಗರದ ಬೀದಿಗಳಲ್ಲಿ ಸಾಗುತ್ತಿತ್ತು. ಮೆರವಣಿಗೆ ನಗೀನಾ ಮಸೀದಿಯನ್ನು ಸಮೀಪಿಸುತ್ತಿದ್ದಂತೆ ಸಂಚುಗಾರರ ಗುಂಪು ಇದ್ದಕ್ಕಿದ್ದಂತೆ ಕಲ್ಲುಗಳನ್ನು, ದೊಣ್ಣೆಗಳನ್ನು ಮತ್ತು ಮಾರಕಾಸ್ತ್ರಗಳನ್ನು ಬಳಸಿ ಮೆರವಣಿಗೆಯ ಮೇಲೆ ಭೀಕರವಾಗಿ ದಾಳಿ ಮಾಡಿತು. ಇದು ಸಂಪೂರ್ಣವಾಗಿ ಪೂರ್ವಯೋಜಿತ ಮತ್ತು ಮತೀಯ ಹಿನ್ನೆಲೆಯುಳ್ಳ ಆಕ್ರಮಣವಾಗಿತ್ತು. ಈ ಅನಿರೀಕ್ಷಿತ ದಾಳಿಯಿಂದ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಡಜನ್ಗಟ್ಟಲೆ ಜನರು ಗಾಯಗೊಂಡರು. ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿ ರಕ್ತಸಿಕ್ತ ಮತ್ತು ನಿಯಂತ್ರಣಕ್ಕೆ ಸಿಗದಷ್ಟು ಗಂಭೀರವಾಯಿತು. ಈ ಭೀಕರ ದಾಳಿಯ ನಡುವೆಯೂ ಸರ್ದಾರ್ ಪಟೇಲರನ್ನು ರಕ್ಷಿಸಲು 2 ನಿಷ್ಠಾವಂತ ದೇಶಪ್ರೇಮಿಗಳಾದ ಬಾಚು ಬಿರ್ಜಿ ಮತ್ತು ಜಾದವಜಿ ಮೋದಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ರು. ದುರದೃಷ್ಟವಶಾತ್ ದಾಳಿಕೋರರ ಕೈಯಲ್ಲಿ ಈ 2 ಹುತಾತ್ಮರಾದರು. 2 ಆಪ್ತರನ್ನು ಕಳೆದುಕೊಂಡ ನೋವಿನ ನಡುವೆಯೂ ಪಟೇಲರು ತಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳಿಲ್ಲ. ಅದೇ ಸಂಜೆ ಅವರು ನಿಗದಿಯಾದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು. ತಮ್ಮ ಭಾಷಣದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸಿ ಆಕ್ರಮಣಕಾರರಿಗೆ ಶಾಂತಿಯಿಂದ ಉತ್ತರಿಸುವಂತೆ ಜನರಿಗೆ ಕರೆ ಕೊಟ್ರು. ಅವರ ಈ ಅಚಲ ಸಂಕಲ್ಪ ಸಂಸ್ಥಾನಗಳ ಏಕೀಕರಣಕ್ಕೆ ಇದ್ದ ಅವರ ಬದ್ಧತೆಯನ್ನು ಎತ್ತಿ ಹಿಡಿಯಿತು. ಈ ಘಟನೆಯ ನಂತರ ತನಿಖೆ ನಡೆದು 57 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಯಿತು. ವಿಶೇಷ ನ್ಯಾಯಾಲಯ 34 ಜನರನ್ನು ತಪ್ಪಿತಸ್ಥರೆಂದು ಘೋಷಿಸಿತು ಮತ್ತು ಪ್ರಮುಖ ಸಂಚುಗಾರರಲ್ಲಿ 2ರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿತು. ಆದರೆ ಸ್ವಾತಂತ್ರ್ಯದ ನಂತರದ ರಾಜಕೀಯ ಮತ್ತು ಇತಿಹಾಸಕಾರರು ಈ ಪ್ರಕರಣದ ಸಂಪೂರ್ಣ ಸತ್ಯವನ್ನು, ವಿಶೇಷವಾಗಿ ಇದರಲ್ಲಿ ಮುಸ್ಲಿಂ ಲೀಗ್ನ ಪಾತ್ರ ಮತ್ತು ಮಸೀದಿಯಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹದಂತಹ ಸತ್ಯವನ್ನು ಪಠ್ಯಪುಸ್ತಕಗಳು ಮತ್ತು ದಾಖಲೆಗಳಿಂದ ಮರೆಮಾಡಿದ್ರು. ದಶಕಗಳ ಕಾಲ ಈ ವೀರರ ಬಲಿದಾನ ಮತ್ತು ಪಟೇಲರ ಮೇಲಿನ ಭೀಕರ ದಾಳಿಯ ಕಥೆ ಭಾರತೀಯ ಇತಿಹಾಸದ ಮಸುಕಾದ ಪುಟಗಳಲ್ಲಿ ಮರೆಯಾಗಿತ್ತು. ಇತ್ತೀಚೆಗೆ ಇತಿಹಾಸಕಾರರ ಪ್ರಯತ್ನಗಳಿಂದ ಈ ಸತ್ಯಾಂಶ ಮತ್ತೆ ಬೆಳಕಿಗೆ ಬಂದಿದೆ. ಈ ಘಟನೆ ಭಾರತೀಯ ಇತಿಹಾಸದ ಒಂದು ಕನ್ನಡಿ ಇದ್ದಂತೆ. ಇದು ಒಂದು ಕಡೆ ಪಟೇಲರ ಅಚಲವಾದ ರಾಷ್ಟ್ರೀಯವಾದವನ್ನು ತೋರಿಸಿದರೆ, ಇನ್ನೊಂದೆಡೆ ವಿಭಜಕ ಶಕ್ತಿಗಳು ಯಾವ ಮಟ್ಟಕ್ಕೆ ಇಳಿದು ಭಾರತದ ಏಕತೆಯ ನಾಯಕರನ್ನು ಮಟ್ಟ ಹಾಕಲು ಪ್ರಯತ್ನಿಸುತ್ತಿದ್ದರು ಎಂಬುದನ್ನು ತೋರಿಸುತ್ತದೆ. ಇಂದು ನಾವು ಆ ಹುತಾತ್ಮರ ತ್ಯಾಗವನ್ನು ಸ್ಮರಿಸುವುದು ಮತ್ತು ಈ ಕರಾಳ ಅಧ್ಯಾಯವನ್ನು ಮುಚ್ಚಿಟ್ಟ ಇತಿಹಾಸದ ಮೇಲೆ ಪ್ರಶ್ನೆ ಮಾಡುವುದು ಅತ್ಯಗತ್ಯವಾಗಿದೆ.
ಯಾಕಂದ್ರೆ ಸತ್ಯವನ್ನು ಮರೆಮಾಚುವುದರಿಂದ ದೇಶವು ಬಲಗೊಳ್ಳುವುದಿಲ್ಲ.